ಸೊ ಹಾಯ್ ಹಲೋ ನಮಸ್ಕಾರ CTV ನ್ಯೂಸ್ನ ಎಲ್ಲ ವೀಕ್ಷಕರಿಗೆ. ಇದು ಸ್ಟ್ರೆಸ್ ಬಸ್ಟರ್ ವಿಶೇಷ ಕಾರ್ಯಕ್ರಮ. ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಸೊ ಇವತ್ತು ನಾವು ಈ ಪ್ರಶ್ನೆಗಳನ್ನ ಹಾಕಕ್ಕೆ, ಉತ್ತರನ ಕೆದಕಕ್ಕೆ ನಾವು ಬಂದಿರೋದು ಪ್ರಕೃತಿ ವಿದ್ಯಾನಿಕೇತನ ಸ್ಕೂಲ್ಗೆ. ನೋಡಿ, ಎಲ್ಲ ಮಕ್ಕಳು ಮಿಂಚ್ತಾ ಇದ್ದಾರೆ. ಸೊ ಇವ್ರ ಹೆಸರು ಕೇಳ್ತಾ ಕಾರ್ಯಕ್ರಮನ ಶುರು ಮಾಡ್ಬಿಡೋಣ. ನೀವು ಫ್ಯಾನ್ಸ್ ವೈಟಿಂಗ್ ಈ ಕಡೆ. ಹಾಯ್, ಹಲೋ. ನಿಮ್ಮ ಹೆಸರು? ಅಭಿಜ್ಞಾ. ಭಾವನಾ. ಹೆಲೋ ಸರ್, ಮೈ ಸೆಲ್ಫ್ ಮಿಸ್ಬಾ. ಮಿಸ್ ಆಗಿದ್ದಾರೆ, ಇಲ್ಲೇ ಇದ್ದಾರೆ. ಇಟ್ಸ್ ಮೀ ಸುಬಿಯಾ. ಬ್ರಿತಿ. ಓ, ತುಂಬ ಡಿಫ್ರೆಂಟಾಗಿ ಹೆಸರುಗಳಿದೆ. ಆ್ಯಂಡ್ ಈಗ ನಾವು ಹೇಳಿದ್ವಿ ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು ಅಂತ. ಸೊ ನಿಮಗೆ ಫಸ್ಟ್ ಕ್ವೆಶ್ಚನ್, ಓಕೆನಾ? ಸೊ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಕಡೆ ಹಲ್ಚಲ್ ಮಾಡ್ತಾ ಇದೆ, ಹೌದಲ್ವಾ? ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲರಿಗೂ ಗೊತ್ತೇ ಇದೆ. ಸೊ ಈಗ ಬಾಯ್ಸ್ ಒಂದಷ್ಟು ಡಿಫ್ರೆಂಟ್ ಆಗಿರೋ ನೇಮ್ಸ್ ಇಟ್ಕೊಂಡಿರ್ತಾರೆ, ಹೌದಲ್ವಾ? ಸೊ ಈಗ ಆ ಥರ ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ನೋಡಿರುವಂಥ ವೆರಿ ಡಿಫ್ರೆಂಟ್ ಅಥವಾ ವಿಯರ್ಡ್ ಆಗಿರುವಂಥ ಹೆಸರೇನು? ಇನ್ಸ್ಟಾಗ್ರಾಮ್ ID ಆಟಿಟ್ಯೂಡ್ ಗರ್ಲ್. ಓಕೆ, ಅದರ ಆಟಿಟ್ಯೂಡೇ ಇರಲ್ಲ. ಬಾಯ್ಸ್ ದ ಗರ್ಲ್ಸ್. ಏನಿವಾಗ ಇಟ್ಸ್ ಮೀ ಫೈರ್ ಬಾಯ್. ಇಟ್ಸ್ ಮೀ ಅಂದರೆ ಅವ್ರು ಇಟ್ಸ್ ಮೀ ಅಂತ ಇಲ್ಲದೆ ಇದ್ರೆ ಗೊತ್ತೇ ಆಗಲ್ಲ ಅವರೇ ಅಂತ. ಲೋನ್ಲಿ ಬಾಯ್ ಅಂದರೆ ಲೈಫಲ್ಲಿ ಅಲೋನ್ ಆಗಿದ್ದಾರೆ ಅಂತನಾ? ಅಂಬರೀಶ್ ಹಳೇದು ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಅಥವಾ ಇನ್ಸ್ಟಾಗ್ರಾಮ್ನು ಬಿಟ್ಟು ಕಳ್ಸಿಬಿಡ್ಬೇಕು ಅಂತನಾ? ಕ್ಯಾಡ್ಬರಿ ಅಂತ ಇಟ್ಕೊಂಡಿರ್ತಾರೆ, ಆದ್ರೆ ಯಾರಿಗೂ ಚಾಕ್ಲೇಟೇ ಕೊಡ್ಸಲ್ಲ. ಕ್ಯಾಡ್ಬರಿ ಅಂತ ಇಟ್ಕೊಂಡಿರ್ತಾರೆ, ಅವ್ರು ಕಪ್ಪಗಿರ್ತಾರೆ ಅಂತ ಅರ್ಥ. ಇಟ್ಸ್ ಮೀ ಪ್ರಿನ್ಸೆಸ್. ಅದದ್ ಯಾವ ರಾಜ್ಯದ ಪ್ರಿನ್ಸೆಸ್ ಅಂತ ಗೊತ್ತಾಗ್ಯ? ಹೌದು, ಇದೆ ಮೇನ್ ಏನಂತಂದ್ರೆ ಇಟ್ಸ್ ಮೀ ಪ್ರಿನ್ಸೆಸ್ ಅಂತ ಇಟ್ಕೊಂಡಿರ್ತಾರೆ, ಯಾವ ರಾಜ್ಯಕ್ಕೆ ಅಂತ ಕೂಡ ಬರ್ದಿರಲ್ಲ, ಹೌದಲ್ವಾ? ಅದು. ಸೊ ನಾವೆಲ್ಲ ಇವಾಗ ಏನ್ ಮಾಡ್ಬೇಕು, ಈ ನೇಮ್ಸ್ನೆಲ್ಲ ಬ್ಯಾನ್ ಮಾಡ್ಬೇಕು ಇನ್ಸ್ಟಾಗ್ರಾಮ್. ಸೊ ಈಗ ಇವ್ರಿಗೊಂದು ಕ್ವೆಶನ್ ಇದೆ. ಕ್ವೆಶನ್ ಆದ್ರೂ ಅನ್ಕೋಬಹುದು ಅಥವಾ ಫನ್ನಿ ಆಗಿರುವಂಥ ಮೊಮೆಂಟ್ ಅಂತ ಅನ್ಕೋಬಹುದು. ಸೊ ಈಗ ನೀವೆಲ್ಲ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರಲ್ವಾ? ಸೊ ಇದರಲ್ಲಿ ನಿಮಗೆ ಸಖತ್ ಇಷ್ಟ ಆಗಿರುವಂಥ ಅಥವಾ ಫನ್ನಿ ಆಗಿರುವಂಥ ಯಾವ್ದಾದ್ರು ಮೀಮ್ ಹೇಳಬೇಕು, ಅಥವಾ ಸಾಂಗ್ ಕೂಡ. ದಚ್ಚು, ಇದು ನಿಂಗೆ ನ್ಯಾಯನ? ದಚ್ಚು ಇದು ನಿನಗೆ ನ್ಯಾಯನ? ದಚ್ಚು ಹೇಳು, ನಂದು ಸುನಿಲ್ದು ಬರೀ ಫ್ರೆಂಡ್ ಅಷ್ಟೇ. ಓ, ದಚ್ಚು ಇವಾಗ ಕೇಳ್ಕೊಂಡು ಇಲ್ಲಿಗೆ ವಾಪಸ್ ಓಡ್ ಬರ್ತಾರೆ ಅಂತ ಅನ್ಸುತ್ತೆ. ಓಕೆ, ಯಾರದು ಇವಾಗ ದಚ್ಚು ಅಂತ ಅಂದ್ಯಾರ? ಯಾರದು? ಕಿಪ್ಪಿ ಕೀರ್ತಿ. ಓಕೆ, ನಿಮಗ್ ಗೊತ್ತಾ ಕಿಪ್ಪಿ ಕೀರ್ತಿ? ಗೊತ್ತು. ನಿಮ್ ಫ್ರೆಂಡಾ? ಇಲ್ಲ, ಫ್ರೆಂಡ್ ಅಲ್ಲ, ಅದು ತುಂಬಾ ಟ್ರೋಲ್ ಆಗ್ತಾ ಇತ್ತಲ್ವ, ಅವಾಗ ನೋಡಿದೆ. ಸೊ ನಿಮಗೆ ಇಷ್ಟನಾ ಯಾವ್ದಾದ್ರು ಮೀಮ್ ಟೆಂಪ್ಲೇಟ್ ನಿಮಗೆ ಇಷ್ಟ ಆಗಿರೋದಿದ್ಯಾ? ಬನ್ನಿ ಜನರೇ. ಯಾಕೆ ಜನರೇ? ರೀಲ್ಸ್ ಮಾಡೋರೆಲ್ಲ ಕೆಟ್ಟೋರಾಗ್ತಾರ? ರೀಲ್ಸ್ ಮಾಡೋರು ಒಳ್ಳೆಯವ್ರು ಇರ್ತಾರ. ಬನ್ನಿ ಜನರೇ, CTV ನ್ಯೂಸ್ ನೋಡಕ್ಕೆ ಎಲ್ಲರೂ ಬನ್ನಿ ಅಂತ. ಸೊ ಈಗ ನಿಮಗ್ ಗೊತ್ತಿರೋದು ಯಾವ್ದಾದ್ರು ಇದೆಯಾ? ಜಾಸ್ತಿ ಇನ್ಸ್ಟಾನೇ ಯೂಸ್ ಒಂದ್ಸರಿ ಜೋರ ಚಪ್ಪಾಳೆ ಬರ್ಬೇಕಪ್ಪ ಇವ್ರಿಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಡಿಯನ್ಸ್ ಗೊತ್ತಿಲ್ಲ ಅಂದ್ರೆ ಇವ್ರಿಬ್ರು ಏನ್ ಗೊತ್ತಾ, ಇವಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಅಂತ ತಪ್ಸ್ಕೋಬಹುದು ಅಂತ ಅನ್ನಿಸ್ತದ. ನೋಡಿದ್ರೆ ನಿಮ್ಗೆ ಆತರ ಅನ್ನಿಸ್ತದ ಅದು. ಓಕೆ, ಸೊ ಈಗ ಸಖತ್ತಾಗಿ ಆನ್ಸರ್ ಮಾಡಿದ್ರಿ. ಸೊ ಎಲ್ಲ ಟ್ರೆಂಡಿಂಗಲ್ಲಿ ಇದ್ದೀರಾ. ಸೊ ಈಗ ನಾವು ಈ ವಿಡಿಯೋ ಹಾಕಿದ್ರೆ ನೀವು ಕೂಡ ಫುಲ್ ಎಲ್ಲ ಟ್ರೆಂಡಿಂಗಲ್ಲಿ ಇರ್ತೀರಿ. ಈಗ ಪ್ರಕೃತಿ ವಿದ್ಯಾನಿಕೇತನ ಒಂದ್ಸರಿ ಜೋರಾಗಿ ಹೇಳಿ. ಅದು. ಸೊ ಇವಾಗ ನೀವು ಕ್ವೆಶನ್ಗೆ ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀರಾ? ಯಾಕೆಂದ್ರೆ ಪ್ರಶ್ನೆ ನಮ್ಮದು, ಉತ್ತರ ಅದು. ಉತ್ತರನೂ ನಿಮ್ಮದೇನಾ? ಓಕೆ. ಸೊ ಈಗ ನಿಮಗಿರೋ ಕ್ವೆಶನ್ ಏನು ಗೊತ್ತಾ? ಸೊ ನಿಮಗೇನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಟ್ರೆ ನೀವು ಆ ಒಂದಿನ ಏನೇನು ಚೇಂಜಸ್ ಮಾಡ್ತೀರಾ, ಏನೇನು ರೂಲ್ಸ್ ತರ್ತೀರಾ ಅನ್ನೋದು ಹೇಳಬೇಕು ಪಟ್ಟಂತ. ಅಂದ್ರೆ ಇಷ್ಟೊಂದು ಯೋಚನೆ ಮಾಡ್ತೀರಾ ಅಂತ CM ಆಗಿದ ತಕ್ಷಣ? ಇನ್ಸ್ಟಾ ಬ್ಯಾನ್ ಮಾಡಿಸ್ಬಿಡ್ತೀನಿ. ಓ, ಈಗ ತಾನೇ ನಾವು ಇನ್ಸ್ಟಾಗ್ರಾಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಇನ್ಸ್ಟಾಗ್ರಾಮ್ನೇ ಬ್ಯಾನ್ ಮಾಡಿಸ್ಬಿಡ್ತೀರಾ ಅಂತ. ಓಕೆ, ನೀವೇನ್ ಮಾಡ್ತೀರಾ? ಎಕ್ಸಾಮ್ಸ್ನ ಬ್ಯಾನ್ ಮಾಡ್ತೀವಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ, ಯಾಕೆ ಎಕ್ಸಾಮ್ಸ್ ಈಗ ನಿಮ್ಗೆ ಅಷ್ಟೊಂದು ಕಷ್ಟ ಆಗ್ತಿದ್ಯಾ ಹಂಗಿದ್ರೆ? ಇಲ್ಲ, ಆದ್ರೆ ಎಕ್ಸಾಮ್ಸ್ ಅಂದ್ರೆ ಸ್ವಲ್ಪ ಟಫ್ ಇರುತ್ತಲ್ಲ, ಅದಕ್ಕೆ. ಅಂದ್ರೆ ಇವಾಗ ಇವ್ರ ಪ್ರಕಾರ ಏನ್ ಗೊತ್ತಾ, ಎಲ್ಲ ಓದಿಸ್ಬೇಕು ಆದ್ರೆ ಎಕ್ಸಾಮ್ ಕೊಡಬಾರ್ದು ಅನ್ನೋದು ಒಂದು ಇವ್ರ ಮೋಟೋ. ಓಕೆ, ನೀವೇನ್ ಮಾಡ್ತೀರಾ CM ಆಗಿದ ತಕ್ಷಣ? ನಾನು ಎಕ್ಸಾಮ್ಸೇ ಬ್ಯಾನ್ ಮಾಡ್ಬಿಡ್ತೀರಾ ನೀವು ಕೂಡ? ಓ, ಇವ್ರ ಜೊತೆ ಜಂಟಿ ಕಾರ್ಯಾಚರಣೆ. ಓಕೆ, ಈಗ ನೋಡಿ ತುಂಬಾ ಜನ ಹೆಣ್ಮಕ್ಳು ನೋಡಿ ಎಕ್ಸಾಮ್ ಅಲ್ಲಿ ಟಾಪರ್ಸ್ ಅಂತ ಅಂತೀವಿ, ನೋಡಿದ್ರಾ? ಅಸಲಿ ಬಂಡವಾಳ ಇದು. ಎಕ್ಸಾಮ್ಸ್ನೇ ಬ್ಯಾನ್ ಮಾಡ್ಬಿಡ್ತೀವಿ ಅಂತ ಇದಾರೆ. ಓಕೆ, ಇವಾಗ ಈ ಕಡೆ ಕೇಳೋಣ. ಸೊ ನೀವೇನ್ ಮಾಡ್ತೀರಾ ಒಂದಿನಕ್ಕೆ CM ಆದ್ರೆ? AI ಡೆವಲಪ್ಮೆಂಟ್.
ಎ ಐನ ಇನ್ನೂ ಡೆವಲಪ್ ಮಾಡ್ತೀರಾ? ಸರ್. ಓ ಅಂದ್ರೆ ಎ ಐ ಟೇಕ್ ಓವರ್ ಮಾಡಲಿ ನಮ್ಮ ಎಲ್ಲರನ್ನು ಅಂತನಾ? ಓಕೆ, ನೀವೇನು ಮಾಡ್ತೀರಾ? ಸ್ಕೂಲ್ ಬ್ಯಾನ್ ಮಾಡಿಸ್ಬಿಡೋಣ ಒಂದು ದಿವಸ. ಸ್ಕೂಲ್ನೇ ಬ್ಯಾನ್ ಮಾಡ್ಬಿಡ್ತೀರಾ? ಎಸ್ ಸರ್. ಮತ್ತೆ ಸ್ಕೂಲ್ ಬ್ಯಾನ್ ಮಾಡಿ, ಸ್ಕೂಲ್ನೇ ಬ್ಯಾನ್ ಮಾಡ್ಬಿಟ್ರೆ ನೀವೆಲ್ಲಿರ್ತೀರಾ? ಮನೆಯಲ್ಲಿ. ಮನೆಯಲ್ಲಿ. ಓ ಮನೇಲಿ ಆರಾಮಾಗಿ ಒಂದು ಪ್ಲೇಟ್ ಬಿರಿಯಾನಿ ಹಾಕೊಂಡು ಆರಾಮಾಗಿ ಫುಲ್ ಚಿಲ್ ಮಾಡ್ತಾರೆ ಅಂತ. ಓಕೆ, ಸೊ ಈಗ ನಾನು ಆಗಲೇ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ? ಸೊ ನೀವೆಲ್ಲ ಸಖತ್ ಆಕ್ಟಿವ್ ಇದ್ದೀರಾ ಅಂತ ಗೊತ್ತಾಗ್ತಿದೆ. ಏನಂತಂದ್ರೆ ನಿಮ್ಮ ಅಕೌಂಟ್ ಇಲ್ಲದೆ ಇದ್ರೂ ನೀವು ನೋಡಿರ್ತೀರಾ. ಸೊ ಈಗ ಕೆಲವರೆಲ್ಲ ಕ್ರಿಂಜಾಗಿ ಹೆಸರಿಟ್ಟಿರ್ತಾರೆ ಡಿಫ್ರೆಂಟಾಗಿ, ಸರಿನಾ? ಸೊ ಗಂಡು ಮಕ್ಕಳು ತುಂಬ ಡಿಫ್ರೆಂಟಾಗಿ ಇಟ್ಟಿರುವಂಥ ಇನ್ಸ್ಟಾಗ್ರಾಮ್ ಹೆಸರುಗಳು ಹೇಳ್ಬೇಕು ನೀವೀಗ, ಸರಿನಾ? ಹೇಳಿ ನೋಡೋಣ. ಮೊಮ್ಮಕ್ಕ ಮಗರ್ಮಚ್. ಮೊಮ್ಮಕ್ಕ ಮಗರ್ಮಚ್ ಅಂದರೆ ಅದು ಏನು ಅರ್ಥ ಇರ್ಬೋದು ನಿಮಗೆ? ಮಮ್ಮಿ ಕ್ರೊಕೊಡೈಲ್. ಮಮ್ಮಿದು ಕ್ರೊಕೊಡೈಲ್, ಬೇಬಿ ಕ್ರೊಕೊಡೈಲ್ ಬಂದು ಅನ್ನತ್ತೆ. ಓಕೆ, ನಿಮಗೆ ಗೊತ್ತಿರೋ ಡಿಫ್ರೆಂಟ್ ಆಗಿರೋಂಥ ಹೆಸರು? ಇನ್ನೋಸೆಂಟ್ ಬಾಯ್. ಬಟ್ ನಾಟ್ ಇನ್ನೋಸೆಂಟ್ ಆ್ಯಕ್ಚುಲಿ, ಹೌದಲ್ಲ? ಇವ್ರ ಥರನೇ ಇನ್ನೋಸೆಂಟ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದಾರೆ. ಓಕೆ, ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತ ಹೆಸರು ಇರುತ್ತಾ? ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಸರೇ ಗೊತ್ತಿಲ್ಲ ಅಂತನಾ? ಯೂಸ್ ಮಾಡಲ್ಲ. ಓ, ಇದು ಒಂದು ಹೆಸರು ಇಡ್ಬೋದು. ನೆಕ್ಸ್ಟ್ ಟೈಮ್ ಯಾರಾದರೂ ನೋಡ್ರಪ್ಪ, ಯೂಸ್ ಆಡಿಯನ್ಸ್ ನಿಮಗೆ ಹೇಳ್ತಾ ಇರೋದು. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೆಕ್ಸ್ಟ್ ಟೈಮ್ ಯಾರಾದರೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಏನು ಅಂತ ಕೇಳಿದ್ರೆ ಯೂಸ್ ಮಾಡಲ್ಲ ಅಂತ ಹೇಳಿ. ಅವಾಗ ಎಕ್ಸ್ಟ್ರಾ ಕನ್ಫ್ಯೂಷನ್ ಮಾಡ್ಬೋದು, ಯಾಕಂದ್ರೆ ಇದು ಉಪೇಂದ್ರ ಕಾಲ, ಅದಕ್ಕೆ. ಓಕೆ, ನಿಮಗೆ ಗೊತ್ತಿರೋಂಥ ಡಿಫ್ರೆಂಟ್ ಆಗಿರೋಂಥ ಹೆಸರು? ಸೈಲೆಂಟ್ ಕಿಲ್ಲರ್. ಸೈಲೆಂಟ್ ಕಿಲ್ಲರ್, ಸೈಲೆಂಟಾಗಿ ಕಿಲ್ ಫುಲ್ಲು. ಅದು ನಿಮಗೆ ಗೊತ್ತಿರೋದು? ಸಿಗ್ಮಾ ಬಾಯ್. ಸಿಗ್ಮಾ ಬಾಯ್. ಓ, ಆಲ್ಫಾ, ಸಿಗ್ಮಾ, ಮೇಲ್ ಇವರು. ಓಕೆ, ಸೊ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಇಷ್ಟು ಡಿಫ್ರೆಂಟಾಗಿ ಹೆಸರಿಟ್ಕೊಂಡಿರೋರು ಇರ್ತಾರೆ. ಆ್ಯಂಡ್ ನಮ್ಗೆ ಅವಾಗ ಇರಿಟೇಟ್ ಆಗುತ್ತೆ. ಸೊ ದಯವಿಟ್ಟು ಹೆಸರುಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನಮ್ಮ ಗಂಡು ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಸರ್ ಬನ್ನಿ ನಾವು ನಮ್ಮ ಸ್ಕೂಲ್ ಬಗ್ಗೆ ಮಾತಾಡಬೇಕು ಅಂತ ಫುಲ್ ಜೋಶಲ್ಲಿದ್ದಾರೆ. ಸೊ ಈಗ ಇವ್ರಿಗೆ ಡಿಫ್ರೆಂಟಾಗಿ ಕೇಳೋಣ. ಏನಂತಂದರೆ 5 ಫ್ಯಾಕ್ಟು ಅವ್ರ ಸ್ಕೂಲ್ ಬಗ್ಗೆ ಹೇಳಬೇಕು. ರೆಡಿನಾ? ಏನೇನು ಅಂತ ಹೇಳಬೇಕು ಪಟ್ ಅಂತ. ಓಕೆ, ರೆಡಿ? ಕಮಾನ್. ರೆಡಿ. ನಮ್ಮ ಸ್ಕೂಲು ಸ್ಕೂಲ್ ಅಂದ ತಕ್ಷಣ ಮ್ಯೂಟ್ ಆಗ್ಬಿಟ್ಟ. ತುಂಬ ಸೀರಿಯಸ್ ಅನ್ಸುತ್ತೆ ಹುಡುಗ. ಈ ಸ್ಕೂಲಲ್ಲಿ ಪ್ರೊವೈಡ್ ಮಾಡೋಷ್ಟು ಬೇರೆ ಸ್ಕೂಲಲ್ಲಿ ಎಲ್ಲೂ ಪ್ರೊವೈಡ್ ಮಾಡಲ್ಲ. ಎಲೆಕ್ಷನ್ ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರಲಿ, ಓಕೆ, ಈ ಸ್ಕೂಲ್ ಥರ ಎಲ್ಲೂ ನೋಡಿಲ್ಲ. ಆಗ ಟ್ರಿಪ್ ಆಗಿರಲಿ, ಎಲೆಕ್ಷನ್ನು ಆ ಥರ ಆಗಿರಲಿ ಇನ್ನೆಲ್ಲೂ ನೋಡಿಲ್ಲ ನಾನು. ಓಕೆ, ನಿಮ್ಗೆ ಇಷ್ಟ ಆಗಿದೆಯೇನು ಸ್ಕೂಲಲ್ಲಿ? ಟೀಚರ್ಸ್ ಎಜುಕೇಷನು ತಿರ್ಗಾ ಗುಡ್ ಎಲ್ಲ ಚೆನ್ನಾಗಿರ್ತಾರೆ, ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾ ಇರ್ತಾರೆ ಎಲ್ಲ. ನಿನ್ನ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಇಂಗ್ಲೀಷ್. ಥ್ಯಾಂಕ್ ಗಾಡ್ ಇವ್ನು ಮ್ಯಾಥ್ಸ್ ಅಂತಂದಿಲ್ಲ. ನಿನ್ನ ಫೇವ್ರೇಟ್ ಟೀಚರ್ ಯಾರು? ವಿಂದು ಮ್ಯಾಮ್. ಬಿಂದು ಮ್ಯಾಮ್? ವಿಂದು ಅವರಾ? ಓಕೆ. ಓ, ಫೇವ್ರೇಟ್ ಟೀಚರ್ ಹಂಗಿದ್ರೆ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ? ಇಂಗ್ಲೀಷ್. ಓ, ಅದಕ್ಕೆ ಫೇವ್ರೇಟ್ ಇಂಗ್ಲೀಷ್ ಸಬ್ಜೆಕ್ಟು, ಫೇವ್ರೇಟ್ ಇಂಗ್ಲೀಷ್ ಟೀಚರ್. ಸೂಪರ್. ಸೊ ನಿಮಗೆ ನಿಮ್ಮ ಸ್ಕೂಲ್ ಬಗ್ಗೆ 5 ವಿಷಯ ಸಖತ್ ಇಷ್ಟ ಅನ್ನೋದಾದ್ರೆ ಯಾವುದು? ಬೇರೆ ಸ್ಕೂಲಲ್ಲಿ ಇರುತ್ತೆ, ಬೇರೆ ಸ್ಕೂಲಲ್ಲಿ ಇರಲ್ಲ. ಸ್ಪೋರ್ಟ್ಸ್ ಬಗ್ಗೆ ಈ ಸ್ಕೂಲಲ್ಲಿ ಇದೆ. ಸ್ಪೋರ್ಟ್ಸು ಈಸ್ ನೈಸ್ ಎಜುಕೇಷನ್, ಗುಡ್ ಎಜುಕೇಷನ್. ಬೇರೆ ಸ್ಕೂಲಲ್ಲಿ ಅಷ್ಟಿರಲ್ಲ, ಈ ಸ್ಕೂಲಲ್ಲಿ ಅಷ್ಟಿದೆ. ಟೀಚರ್ಸ್ ಒಳ್ಳೆಯವರಿದ್ದಾರೆ, ಚೆನ್ನಾಗಿ ನಿಮ್ಮ ಜೊತೆ ಹೆಂಗಿರ್ತಾರೆ? ಆಸ್ ಅ ಫ್ರೆಂಡ್ಲಿ ಆಗಿರ್ತಾರೆ, ಚೆನ್ನಾಗಿ ಓದಿಸ್ತಾರೆ. ಓಕೆ, ಸೊ ಅದು ನಿಮ್ಗೇನು ಇಷ್ಟ ಸ್ಕೂಲಲ್ಲಿ? ನನಗೆ ಮೆನ್ಸ್ ಟೀಚರ್ಸ್ ಅಂದರೆ ಇಷ್ಟ. ಅವರು ಟ್ರೀಟ್ ಮಾಡೋದಾಗಲಿ, ಅವ್ರು ಫ್ರೆಂಡ್ಲಿಯಾಗಿ ಮಾತಾಡೋದಾಗಲಿ, ಇಷ್ಟ ಆಗುತ್ತೆ. ಅವರ ಫ್ರೆಂಡ್ಲಿಯಾಗಿ ಲೆಸನ್ ಮಾಡೋದಾಗಲಿ, ಜೋಕ್ಸ್ ಮಾಡೋದಾಗಲಿ ಅದು ಇಷ್ಟ ಆಗುತ್ತೆ. ಸೊ ಓಕೆ, ಇವಾಗ ನಾವು ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಇಲ್ಲೇ ನಿಮ್ಗೆ ಇವಾಗ ಒಂದು ಕ್ವೆಶ್ಚನ್ ಇದೆ. ಏನಂತಂದರೆ ಯೂಶಲಿ ಇವಾಗ ಹುಡುಗಿರು ಟೀಚರ್ ಯಾರಾದರೂ ಅವ್ರ ಮಕ್ಕಳನ್ನ ಎತ್ಕೊಂಬಂದು ಸ್ಕೂಲ್ ಕರ್ಕೊಂಬಂದ ತಕ್ಷಣ ತುಂಬಾ ಮುದ್ದಾಡ್ತಿರ್ತಾರೆ, ನೋಡಿದೀರಾ? ಟೀಚರ್ ಮಗುನ ಹುಲ್ಲುಲ್ಲುಲ್ಲುಲ್ಲುಲ್ಲುಲ್ಲುಲ್ಲುಲ್ಲು ಅಂತ ತುಂಬಾ ಓವರ್ ಆಗಿ ಮುದ್ದಾಡ್ತಿರ್ತಾರೆ. ಅದು ಯಾಕಿರ್ಬೋದು? ಯಾರಾದ್ರೂ ಹೇಳಿ ನೋಡೋಣ, ಯಾಕಿರ್ಬೋದು ಆ ಥರ ಮುದ್ದಾಡೋದು ಟೀಚರ್ ಮಕ್ಕಳನ್ನ? ಅದಕ್ಕೆ ಅವ್ರ ಮಕ್ಕಳು ಅಂದ್ಬಿಟ್ಟು ಟೀಚರ್ ಮಕ್ಕಳನ್ನ, ಟೀಚರ್ ಮಕ್ಕಳು ಅಂತ ತುಂಬಾ ಪ್ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ನಾವು ಟೀಚರ್ಸ್ ಮಕ್ಕಳು ಅಂತ ಜಾಸ್ತಿ ಕ್ಲಾಸಲ್ಲಿ ಇದು ಮಾಡೋದು. ಆ ಥರ ನೈಸ್ ಮಾಡ್ತಾ ಇರೋದು. ನೈಸ್ ಮಾಡ್ತಾರೆ, ಎಕ್ಸ್ಟ್ರಾ ಮಾರ್ಕ್ಸ್ ಹಾಕ್ಲಿ ಅಂತ. ಕರೆಕ್ಟ್, ಇದೇ ಇರ್ಬೋದು ರೀಸನ್ನು. ಹಂಗಿದ್ರೆ ಹುಡುಗಿರೆಲ್ಲ ನೋಡಿ ಇದೆ ಹೋಲ್ಸೇಲ್ ಆಗಿ ಎಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇದ್ದಾಗ್ಲೂ ಅಷ್ಟೇ, ಟೀಚರ್ ಮಕ್ಕಳನ್ನ ಸ್ಕೂಲ್ ಕರ್ಕೊಂಬಂದ ತಕ್ಷಣ ಉಲ್ಲುಲ್ಲುಲ್ಲುಲ್ಲು ಅಂತಿರ್ತಾರೆ. ಯಾಕೆ ಅನ್ನೋದು ಇವಾಗ ಗೊತ್ತಾಯ್ತಲ್ವಾ? ಎಕ್ಸ್ಟ್ರಾ ಮಾರ್ಕ್ಸ್ ಹಾಕ್ಲಿ ಅಂತ. ಹಾಗೆ ಇವಾಗಿನ ಜನ್ರೇಷನ್ ಜೆನ್ಸಿ ಕಿಡ್ಸ್ ಅಪ್ಪ ಎಲ್ಲ ಹೀರೋಗಳ ಥರ ಇರ್ತಾರೆ. ಸೊ ಅವ್ರಿಗೆ ಯಾರು ಫೇವ್ರೇಟ್ ಹೀರೋ ಅಂತ ಕೇಳೋಣ. ಯಾರಪ್ಪ ನಿನ್ ಫೇವ್ರೇಟ್ ಹೀರೋ? ಡಿ ಬಾಸ್. ಡಿ ಬಾಸ್ ಫ್ಯಾನ್. ಎಲ್ಲೇ ಒಂದು ಡೈಲಾಗ್ ಹೇಳು ಡಿ ಬಾಸ್ದು ನೋಡೋಣ. ಇದ್ರೆ ನೆಮ್ಮದಿಯಾಗಿರ್ಬೇಕು.
ಕೇಳಿಸ್ತಾ? ಇದ್ರೆ ನೆಮ್ಮದಿ ಆಗಿರ್ಬೇಕಂತೆ ಅದು. ಇನ್ನೊಂದು ಸೇಮ್ ಡೈಲಾಗ್ ಹೇಳು ನೋಡ ಇನ್ನೊಂದ್ಸರಿ. ಇದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ, ಅದಕ್ಕೆ ಅಷ್ಟು ಲೋ ವಾಯ್ಸ್ ಅಲ್ಲಿ ಇರೋದು. ನಿನ್ ಫೇವ್ರೇಟ್ ಹೀರೋ? ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಅವ್ರದ್ದು ಯಾವ್ದಾದ್ರು ಸಾಂಗ್ ಬರುತ್ತಾ ಇಲ್ವಾ ಡೈಲಾಗ್ ಬರುತ್ತಾ? ಯಾವ್ದು? ಅವತ್ತು ತಗ್ಗೆದೆಲೆ. ಅಂದ್ರೆ ಆ ಡೈಲಾಗ್ನ ಹಂಗೆ ಹೇಳಿದ್ರೆಲ್ಲ ಚೆನ್ನಾಗಿರಲ್ಲ, ತೋರಿಸ್ಬೇಕು. ಕಮಾನ್. ಅವತ್ತು ತಗ್ಗೆದೆಲೆ. ತಗ್ಗೆದೆಲೆ ಯಾರು? ಪ್ರಕೃತಿ. ಅದು ಪ್ರಕೃತಿ ವಿದ್ಯಾನಿಕೇತನ್ ಸ್ಕೂಲ್ ಮಕ್ಕಳು ತಗ್ಗೆದೆಲೆ ಅಂತಿದ್ದಾರೆ. ಓಕೆ, ನಿನ್ ಫೇವ್ರೇಟ್ ಹೀರೋ? ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್. ಓಕೆ, ನಿಮ್ ಫೇವ್ರೇಟ್ ಡೈಲಾಗ್ ಇದೆಯಾ? ಇಲ್ಲ, ಬರೀ ನೀವು ನೋಡೋದಷ್ಟೇ. ಡಾನ್ಸ್ ಮಾಡ್ತೀರಾ ಅವ್ರ ತರ? ಅಂದ್ರೆ ಇಲ್ಲಿ ಜಾಗ ಕೊಟ್ರೆ ಮಾಡಂಗೂ ಇದೀರಾ ನೀವು. ನಿಮ್ ಫೇವ್ರೇಟ್ ಹೀರೋ? ಅಲ್ಲು ಅರ್ಜುನ್. ಓ, ಎಲ್ಲ ಅಲ್ಲು ಅರ್ಜುನ್ ಒಂದು ಸಂಘ ಕಟ್ಬೋದು ಕಣೋ ನೀವೆಲ್ಲ. ಸೂಪರ್ ಕಣೋ. ಏನ್ ಡೈಲಾಗ್ ಬರುತ್ತಾ ನಿಮ್ಗೆ? ಬರಲ್ಲ. ಡಾನ್ಸ್ ಬರುತ್ತಾ? ಅವ್ರು ಡಾನ್ಸ್ ಮಾಡಿದ್ರೆ ಇಷ್ಟ ಆಗತ್ತೆ, ನೀವು ಡಾನ್ಸ್ ಮಾಡಿದ್ರೆ ಇಷ್ಟ ಆಗಲ್ವಾ? ಸೊ ವೀಕ್ಷಕರೇ, ಇವಾಗ ಇವ್ರಿಗೊಂದು ಡಿಫ್ರೆಂಟ್ ಆಗಿರೋ ಟ್ರಿಕ್ಕಿ ಕ್ವೆಶನ್ ಹಾಕೋಣ. ಏನಂತಂದ್ರೆ, ಹತ್ರ ಬನ್ನಿ. ಸೊ ಈಗ ನಾಳೆ ಬೆಳಗ್ಗೆ ಹುಡುಗರು ಎದ್ದಿದ ತಕ್ಷಣ ಅಕಸ್ಮಾತ್ ಅವ್ರು ಏನಾದ್ರು ಹುಡುಗಿ ಆಗ್ಬಿಟ್ಟಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಕೇಳೋಣ. ಓಕೆನಾ? ಸೊ ಈಗ ನೀನ್ ನಾಳೆ ಬೆಳಗ್ಗೆ ಎದ್ದೇಳ್ತೀಯ, ಸರಿನಾ? ಎದ್ದಿದ ತಕ್ಷಣ ನೀನ್ ಹುಡುಗಿ ಆಗ್ಬಿಟ್ಟಿರ್ತೀಯ. ಸೊ ಏನ್ ಮಾಡ್ತೀಯ? ಫಸ್ಟ್ ನೀನ್ ಹೆಸರು ಹೇಳ್ಬೇಕೀಗ. ಉಲ್ಲಾಸ್. ಉತ್ಸಾಹದಿಂದ ಬೆಳಗ್ಗೆ ಎದ್ದೇಳ್ತೀಯ ಅನ್ಕೋ, ಹುಡುಗಿ ಆಗ್ಬಿಟ್ಟಿದ್ಯಾ, ಏನ್ ಮಾಡ್ತೀಯ? ಅಪ್ಪ ಅಮ್ಮನ ಹೆಲ್ಪ್ ಮಾಡ್ತೀನಿ. ಉತ್ಸಾಹದಲ್ಲಿ ಎಂತ ಒಳ್ಳೆ ಹುಡುಗ ಇವನು. ಬೆಳಗ್ಗೆ ಎದ್ದ ತಕ್ಷಣ ಏನ್ ಹೆಲ್ಪ್ ಮಾಡ್ತೀಯಾ? ಏನಂದ್ರೆ ಕಾಫಿ ಮಾಡೋದು, ಈಚೆ ಎಲ್ಲ ತೊಳೆಯೋದು, ಅಡಿಗೆ ಮಾಡೋದು. ಮನೆ ಹುಡುಗರ ಜೊತೆ ಎದುರುಗಡೆ ಮನೆ ಹುಡುಗ, ನಿಮ್ಮ ಮನೆ ಹುಡುಗ, ಮೂಲೆ ಮನೆ ಹುಡುಗ, ಬಡಗೆ ಮನೆ ಹುಡುಗ, ಕೆಳಗಡೆ ಮನೆ ಹುಡುಗ, ಒಟ್ಟಲ್ಲಿ ನಿಮ್ಮ ಮನೆ ಕೆಲಸದ ಹುಡುಗ, ನಿಮ್ ಹುಡುಗ. ಬಿಡಿ ಬಾಸ್, ಒಂದ್ಸಲ ರಂಗೋಲಿ ಹಾಕ್ತಿಯಾ? ಬರಲ್ಲ. ರಂಗೋಲಿ ಬರಲ್ಲ ಅಂದ್ರೆ ಇವಾಗ್ಲೇ ಬರಲ್ಲ, ಹುಡುಗಿ ಆದಾಗ್ಲೂ ಬರಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾನ ಅವನು. ಓಕೆ, ನೀನೇನ್ ಮಾಡ್ತೀಯಾ? ನನ್ನ ಹೆಸರು ಸೈಯದ್ ಮುಯಿನ್. ನಾನು ಹುಡುಗಾನೆ. ಬೆಳಗ್ಗೆ ಹುಡುಗಿ ಆಗಿರ್ತೀಯ? ಹೆಂಗಾಗ್ತೀರಿ ಸರ್ ಹುಡುಗಿ? ಅಂದ್ರೆ ಅದೆಲ್ಲ ಒಂದ್ ಮಾಯಾ. ಇವಾಗ ನಾನು ಮಾಡಿಸ್ಬಿಟ್ಟಿದೀನಿ, ನಾನು ಮೆಜಿಷಿಯನ್ ಈಗ. ಕಮಾನ್. ಅಪ್ಪ ಅಮ್ಮನ ಕೆಲಸ ಮಾಡ್ಕೊಡ್ತೀನಿ, ಬೇಕಾದ ಸಹಾಯ ಮಾಡ್ಕೊಡ್ತೀನಿ ಅಷ್ಟೇ. ಬೇಕಾದ ಸಹಾಯ ಅಂದ್ರೆ ಅಡಿಗೆ ಮಾಡಿದ್ರೆ ತಿಂತಾರೆ, ಬಟ್ಟೆ ಒಗ್ದಿದ್ರೆ ಹಾಕೋತಾರೆ, ಇದು ಸಹಾಯ. ಓಕೆ, ನೀವೇನ್ ಮಾಡ್ತೀರಾ? ಊಟ ಮಾಡ್ಬಿಟ್ಟು ಊಟ ಇಕ್ತೀನಿ. ಊಟ ಇಟ್ಕೊಡ್ತೀರಾ ಅಡಿಗೆ ಮಾಡಿದ್ರೆ? ನೀವು ಮಾಡಲ್ಲ ಹಂಗಿದ್ರೆ? ಸೂಪರ್ ಅಮ್ಮ. ಓಕೆ, ನೀವೇನ್ ಮಾಡ್ತೀರಾ? ಆರಾಮಾಗಿ ರೆಡಿ ಆಗ್ಬಿಟ್ಟು ಸ್ಕೂಲ್ ಬಂದೆ, ಬಾಸ್ ಜೊತೆ ಕುತ್ಕೊಂಡು ಆಟ ಆಡಿದ್ದೆ. ಕೇಳಿಸ್ತಾ? ಆರಾಮಾಗಿ ರೆಡಿ ಆಗ್ಬಿಟ್ಟು ಏನ್ ಮಾಡ್ತೀರಾ? ಬಾಯ್ಸ್ ಜೊತೆ ಬಂದು ಕುತ್ಕೊಂಡು ಚಿಲ್ ಮಾಡ್ತೀರಾ ಹುಡುಗಿ ಆಗಿದ್ರೆ? ಲಿಪ್ಸ್ಟಿಕ್ ಎಲ್ಲ ಹಾಕೊಳ್ಳಲ್ಲ? ನೀವೇನ್ ಮಾಡ್ತೀರಾ? ಅಪ್ಪ ಅಮ್ಮ ಟೀ ಕಾಫಿ ಮಾಡಿಬಿಟ್ಟು ಊಟ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. ಏನ್ ಚಿಲ್ ಅಂದ್ರೆ? ಮಾಮೂಲಿ ಡೈಲಿ ಸ್ಕೂಲ್ ಬಂದಾಗ ಏನ್ ಮಾಡ್ತೀವಿ? ಡೈಲಿ ಸ್ಕೂಲ್ಗೆ ಬಂದ ಏನ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ಹುಡುಗಿ ಆಗಿದ್ರೆ ಏನ್ ಮಾಡ್ತೀರಾ? ಹುಡುಗಿ ಆಗಿದ್ರೆ ಮಾತಾಡ್ತೀವಿ. ಮಾಮೂಲಿ ಹೆಂಗ್ ಮಾತಾಡ್ತೀವಿ. 2 ಜಡೆ ಹಾಕೋತೀರಾ, 1 ಜಡೆ ಹಾಕೋತೀರಾ? ಜಡೆ ಹೆಂಗ? ಜಡೆನೇ ಹಾಕೊಳ್ಳಲ್ಲ, ಫುಲ್ ಫ್ರೀ ಹೇರಾ? ಸಕ್ಕತ್ ಫುಲ್ ಸ್ಟೈಲಿಶ್ ಆಗಿದಾರಮ್ಮ ಇವರು. ಅದು ಓಕೆ. ಈಗ ನಿಮ್ ಫೇವ್ರೆಟ್ ಕ್ರಿಕೆಟರ್ ಯಾರು? ಒಬ್ಬರ ಹೆಸರು ಹೇಳಿ ನೋಡೋಣ. ಯಾರು? ವಿರಾಟ್. ನಿಮ್ಗೆ? MS ಧೋನಿ. MS ಧೋನಿ. ಓ, ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸು, ಈ ಕಡೆ RCB. ಅದು ಓಕೆ. ಓಕೆ, ಸೊ ಈಗ ನೀವೆಲ್ಲ ನಿಮಗೆ ಫೇವ್ರೆಟ್ ಟೀಚರ್ಸ್ ಎಲ್ಲರೂ ಇದ್ದಾರೆ. ಸೊ ಫಾರ್ ಎ ಡೇ ನೀವೇನಾದರೂ ಟೀಚರ್ ಆದರೆ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ ಆ್ಯಂಡ್ ಯಾಕೆ ಅಂತ ಹೇಳಬೇಕು. ಇಂಗ್ಲಿಷ್. ನಿಮ್ಮ ಹೆಸರೇನು? ಭಾನುಪ್ರಿಯಾ. ನಿಮ್ಮ ಹೆಸರು? ಸೈನ್ಸ್. ವರ್ಷ. ಏನು ಕನ್ಫ್ಯೂಷನ್ ಅಲ್ಲಿ ಇದಾರೆ ಅಂದರೆ, ನಿಮ್ಮ ಹೆಸರೇನು ಅಂದರೆ ಸೈನ್ಸ್ ಅಂತ ಇದ್ದಾರೆ. ಅಂದರೆ ನಾನು ಸೋಷಿಯಲ್ ಅಂತ ಇಟ್ಕೋಬೇಕಂಗಿದ್ರೆ ಇವಾಗ ನನ್ನ ಹೆಸರು. ಓಕೆ, ನಿಮ್ಮ ಹೆಸರು? ದೀಪ್ತಿ ಸೃಜನಾ. ಥ್ಯಾಂಕ್ ಗಾಡ್ ಮ್ಯಾಥಮೆಟಿಕ್ಸ್ ಅಂದಿಲ್ಲ. ನನ್ನ ಹೆಸರು ಪೂಜಾ. ಪೂಜಾ. ಓಕೆ, ಪೂಜಾ ಅಂದರೆ ಪೂಜೆ ಮಾಡ್ತೀರಾ ಯಾವಾಗಲೂ? ಅದಕ್ಕೆ ಹೇಳ್ದಿರೋದಾ? ಓ ಸೂಪರ್. ಹಂಗಿದ್ರೆ ಎಕ್ಸ್ಟ್ರಾ ಪೂಜೆ ಮಾಡ್ತೀರಾ ಮನೇಲಿ ಹಂಗಿದ್ರೆ? ಓಕೆ, ನೀವೇ ಮಾಡ್ತೀರಾ ಫ್ಯಾಮಿಲಿ ಎಲ್ಲ ಮಾಡ್ತಾರಾ? ಇಲ್ಲ, ನಾನು ಮಾಡ್ತೀನಿ ಪ್ಲಸ್ ಫ್ಯಾಮಿಲಿ ಅವ್ರಿಗೆ ಯಾವಾಗ ಬೇಕೋ ಅವ್ರು ಮಾಡ್ತಾರೆ. ಸೂಪರ್ ಅಮ್ಮ. ಸೊ ಓಕೆ, ಇವಾಗ ನಾನು ಒಂದು ಕ್ವೆಶನ್ ಕೇಳಿದೆ. ಏನು ಅಂತಂದ್ರೆ, ಫಾರ್ ಎ ಡೇ ನೀವೇನಾದರೂ ಟೀಚರ್ ಆದರೆ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ ಮತ್ತೆ ಯಾಕೆ ಅಂತ ಹೇಳಬೇಕು. ಮಾರಲ್ ಟೀಚರ್ ಆಗ್ತೀನಿ. ಮಾರಲ್ ಟೀಚರ್. ಸೊ ಏನೇನು ಟೀಚ್ ಮಾಡ್ತೀರಾ? ಲೈಫ್ ಇದ್ರೆ ಹೆಂಗಿರಬೇಕು, ಯಾವ ಥರ ಲೀಡ್ ಮಾಡಬೇಕು, ಯಾವ ಥರ ಸಹಾಯ ಮಾಡಬೇಕು, ಆ ಥರ ಇನ್ನೂ ಎಕ್ಸೆಟ್ರಾ ಆ ಥರ ಎಲ್ಲ ಹೇಳ್ಕೊಡ್ತೀನಿ. ಒಂದು ಮಾರಲ್ ಕಲಿಬೇಕು ಅವರು ಜೀವನದಲ್ಲಿ. ಸಖತ್. ಸಿ, ಮಾರಲ್ ಮತ್ತೆ ವ್ಯಾಲ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಕೊಡ್ತಾರೆ ಅಂತ. ಓಕೆ, ಸೊ ಇವಾಗ ನೀವು ಏನು ಹೇಳ್ಕೊಡ್ತೀರಾ? ನಾನು ಇಂಗ್ಲಿಷ್ ಟೀಚರ್. ಇಂಗ್ಲಿಷ್ ಟೀಚರ್ ಆಗ್ತಾರೆ. ಏನು ಹೇಳ್ಕೊಡ್ತಾರೆ ಇಂಗ್ಲೀಷಲ್ಲಿ? ABCD ಅನ್ಬಾರ್ದು? ಗ್ರಾಮರ್ ಆ ಥರ ಎಲ್ಲ ಇರುತ್ತಲ್ಲ, ಗ್ರಾಮರ್, ಮಾರಲ್ಸ್. ಓಕೆ, ಇವಾಗ ABCD ಅಂದ್ರೆ ಫಸ್ಟ್ ABCD ಅಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ? 26. ಎಲ್ಲಿದೆ? ABCD ಅಂದಾಗ ಎಷ್ಟಿತ್ತು? 4 ತಾನೆ. ನೋಡಿ, ಇವರು ಇಂಗ್ಲಿಷ್ ಟೀಚರ್ ಆಗ್ತಾರೆ ಅಂತ. ಸೊ ಈಗ ಇಂಗ್ಲಿಷ್ ಅಂತ ಹೇಳ್ತಾ ಇದ್ರೆ ABCD ಅಲ್ಲಿ ನೆಕ್ಸ್ಟ್ ಟೈಮ್ ಎಷ್ಟು ಆಲ್ಫಾಬೆಟ್ಸ್ ಇದೆ ಅಂತಂದ್ರೆ ಎಷ್ಟು ಅನ್ಬೇಕು ನೀವು?
4. ಅದು ವೆರಿ ಗುಡ್. ನೋಡಿ ಹೊಸ ಪಾಠ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ, ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ? ಇಂಗ್ಲಿಷ್. ನೀವು ಕೂಡ, ನಿಮಗೆ ಗೊತ್ತಾ ಎಷ್ಟು ಆಲ್ಫಾಬೆಟ್ಸ್ ಇದೆ ಅಂತ? ಎಷ್ಟು? 26. ನೋಡಿ ಇವಾಗ ತಾನೇ ಒಂದು ಪಾಠ ಹೇಳ್ಕೊಟ್ಟೆ, ಇಲ್ಲೂ ಮತ್ತೆ ಚೇಂಜ್ ಮಾಡೋಣ 4 ಅಂತ. ಓಕೆ, ಸೊ ಈಗ ಇಂಗ್ಲಿಷ್ ಯಾಕೆ ಟೀಚ್ ಮಾಡ್ತೀರಾ? ಅದು ಬಿಕಾಸ್ ಈಸಿ ಸಬ್ಜೆಕ್ಟ್ ಅದು. ಈಸಿ ಸಬ್ಜೆಕ್ಟು, ನಿಮಗೂ ಈಸಿ, ಕಲ್ಸಕ್ಕೆ ಈಸಿ ಅಂತನಾ? ಅದು ಸೂಪರ್. ನೀವು ಇಂಗ್ಲಿಷ್ ನೀವೇ ತಾನೇ ಸೈನ್ಸ್ ಅಂತ ಹೆಸರು ಹೇಳಿದವರು? ಇಂಗ್ಲಿಷ್ ಯಾಕೆ ಇಂಗ್ಲಿಷ್ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡಕ್ಕೆ. ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡಕ್ಕೆ ಇಂಗ್ಲಿಷ್ ಟೀಚರ್ ಆಗ್ತಾರಂತೆ. ಇವರು ಮ್ಯಾಕ್ಸಿಮಮ್ ಎಲ್ಲ ಇಂಗ್ಲಿಷ್ ಇದ್ದಾರೆ ಆ್ಯಂಡ್ ಒಬ್ಬರು ಮಾತ್ರ ಮಾರಲ್ ವ್ಯಾಲ್ಯೂಸ್ ಹೇಳ್ಕೊಡ್ತಾರೆ. ಓಕೆ, ಸೊ ಈಗ ವೀಕ್ಷಕರ ಇಲ್ಲಿ ಒಂದು ಎನ್ಕೌಂಟರ್ ಬಂದಿದೆ. ಏನಂತಂದ್ರೆ ವಾಪಸ್ ನನ್ನೇ ಕ್ವೆಶನ್ ಕೇಳ್ತೀನಿ ಅಂತ, ನೋಡೋಣ ಏನು ಕ್ವೆಶನ್ ಕೇಳ್ತಾರೆ. ನಮಗೆ ಯಾವ ಸಬ್ಜೆಕ್ಟ್ ಇಷ್ಟ ಅಂತ ಕೇಳಿದ್ರಿ, ಆದ್ರೆ ನೀವು ಯಾವ ಹೇಟ್ ಮಾಡ್ತೀರಾ? ಯಾವ ಸಬ್ಜೆಕ್ಟ್ನ ಹೇಟ್ ಮಾಡ್ತೀನಿ ಅಂತ? ಸಿ, ನನ್ನ ಲೈಫಲ್ಲಿ ನನಗೆ ಹೇಟೆಸ್ಟ್ ಸಬ್ಜೆಕ್ಟ್ ಅಂದ್ರೆ ಮ್ಯಾಥಮೆಟಿಕ್ಸ್. ಯಾಕೆ ಅಂತಂದ್ರೆ ಇವಾಗ ನಾವೆಲ್ಲ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಇರ್ಬೋದು, ಇವಾಗ ಲೆಕ್ಕಾಚಾರ ಇಷ್ಟ ಆಗುತ್ತೆ. ಬಟ್ ಬ್ಯಾಕ್ ದೆನ್ ಸ್ಕೂಲಲ್ಲಿ, ಕಾಲೇಜಲ್ಲೆಲ್ಲ ನನಗೆ ಮ್ಯಾಥಮೆಟಿಕ್ಸ್ ಅಂದ್ರೇನೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನನಗೆ ಲೈಫಲ್ಲಿ ಇದ್ದಿದ್ದೆಲ್ಲ ಒಂದೇ ಡೌಟ್, ಏನಂತಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ A+B² ಯಾಕೆ ಬರುತ್ತೆ ಅಂತ. ಕರೆಕ್ಟಾ? ಇವಾಗ ಎ ಅನ್ನೋದೇನು? ಆಲ್ಫಾಬೆಟ್, ದಟ್ಸ್ ಅನ್ ಇಂಗ್ಲಿಷ್ ಲೆಟರ್. ಸೊ ಅದು ಹೆಂಗ್ ಮ್ಯಾಥ್ಸ್ ಅಲ್ಲಿ ಯಾಕೆ ಬಂತು ಅನ್ನೋ ನನ್ನ ಲೈಫ್ ಲಾಂಗ್ ಕನ್ಫ್ಯೂಷನ್ ಇಲ್ಲಿವರೆಗೂ ನನ್ನ ಕರ್ಕೊಂಡ್ ಬಂದಿದೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಸೊ ಈಗ ನೀವೆಲ್ಲ ಕಾಫಿ ಟೀ ಕುಡಿತೀರಾ? ಓ, ಎಷ್ಟು ಒಳ್ಳೆ ಹುಡುಗಿನಮ್ಮ, ಕಾಫಿ ಟೀನು ಕುಡಿಯಲ್ಲ. ಓಕೆ, ನಿಮ್ಮ ಹೆಸರೇನು? ಸುಧನ್ವಿ. ಪೂಜಾ. ಎಷ್ಟು ಪೂಜೆಗಳು ಮಾಡ್ತೀರಾ ನೀವು ಕೂಡ? ನಿಮ್ಮ ಹೆಸರು? ಯುಕ್ತಿ. ಝೋಯಾ. ಸೊ ಓಕೆ, ಇವಾಗ ನಿಮ್ಗೊಂದು ಕ್ವೆಶನ್ ಏನಂತಂದ್ರೆ, ಸೊ ಈಗ ನಿಮ್ಗೊಂದು ಕಾಫಿ ಕಪ್ ಕೊಡ್ತೀನಿ, ಸರಿನಾ? ಈ ಕಾಫಿ ಕಪ್ ಕೊಟ್ರೆ ನಾನು ಕೇಳ್ತೀನಿ, ನಿಮಗೆ ಕ್ವೆಶನ್ ಏನು ಅಂತಂದ್ರೆ, ಕಾಫಿ ಕಪ್ಗೆ ಹ್ಯಾಂಡಲ್ ಯಾವ ಕಡೆ ಇರುತ್ತೆ ಅನ್ನೋದು ಹೇಳ್ಬೇಕು. ಯಾವ ಕಡೆ ಇರುತ್ತೆ? ನಾವು ಯಾವ ಸೈಡ್ ಇಟ್ಕೊಂಡ್ರೆ ಆ ಸೈಡ್ ಇರುತ್ತೆ. ಓ, ಇದು ಹೆವಿ ಕ್ಲೇವರ್. ಇದು ನಾವು ಯಾವ ಸೈಡ್ ಇದ್ರೆ ಆ ಕಡೆ. ಇಲ್ಲ, ನಿರ್ದಿಷ್ಟವಾಗಿ ಒಂದೇ ಆನ್ಸರ್ ಇರುತ್ತೆ, ಪರ್ಟಿಕ್ಯುಲರ್ ಆಗಿ. ರೈಟಾ? ಓಕೆ, ಇವಾಗ ನಾನು ಇಲ್ಲಿ ಕಪ್ ಇಟ್ಟಿದ್ದೀನಿ, ಇಲ್ಲಿದೆ ರೈಟ್ ಸೈಡ್. ಈ ಕಡೆ ತಿರ್ಸ್ರೆ ಲೆಫ್ಟ್ ಆಯ್ತಲ್ಲ? ಹೌ? ಲೆಫ್ಟ್. ಈ ಕಡೆ ರೈಟ್ ಅಂದ್ರೆ ಈ ಕಡೆ ಲೆಫ್ಟ್. ನೀವು? ಲೆಫ್ಟ್ ಅಂದ್ರೆ ನೀವು ಲೆಫ್ಟ್ ಸೈಡ್ ಇಟ್ಕೊಳ್ಳೋದಾ? ಚಾನ್ಸೇ ಇಲ್ಲ. ವೀಕ್ಷಕರ ಆನ್ಸರ್ ಗೆಸ್ ಮಾಡ್ತಾ ಇರಿ, ಕಾಮೆಂಟ್ಸ್ ಅಲ್ಲಿ ಬರೀರಿ, ನೋಡೋಣ ಏನ್ ಆನ್ಸರ್ ಇರುತ್ತೆ ಅಂತ. ಯಾವ ಕಡೆ ತಿರ್ಸಿದ್ರೆ ಆ ಕಡೆ ಇರುತ್ತೆ. ಅಕ್ಕಾ, ಎಲ್ಲಿದ್ರಕ್ಕ ನೀವು? ಸೂಪರ್ ಅಕ್ಕ ನೀವು. ಅದು ನಾವು ಯಾವ ಕಡೆ ತಿರ್ಸ್ರೆ ಆ ಕಡೆ. ನೋ, ಈಗ ಗೆಸ್ ಮಾಡಿ ನೋಡೋಣ. ಈಗ ಕಪ್ ಇಟ್ಟಿರ್ತೀರಾ ವೀಕ್ಷಕರೇ, ನೀವು ಕೂಡ ಕಾಮೆಂಟ್ಸ್ ಅಲ್ಲಿ ಹಾಕ್ಬೋದು. ಕಪ್ ಇಟ್ಟಿರ್ತೀರಾ, ಸೊ ಇವಾಗ ಹ್ಯಾಂಡಲ್ ಯಾವ ಕಡೆ ಇರುತ್ತೆ ಗೆಸ್ ಮಾಡಿ ನೋಡೋಣ. ರೈಟ್ ಹ್ಯಾಂಡ್ ಇರುತ್ತೆ. ಆಲ್ಮೋಸ್ಟ್ ಟೀ ಕುಡಿಯೋದು ರೈಟ್ ಹ್ಯಾಂಡಲ್ಲೇ ಎಲ್ಲರೂ. ರೈಟ್ ಹ್ಯಾಂಡಲ್ಲೇ ಇರುತ್ತೆ. ರೈಟ್ ಹ್ಯಾಂಡ್ ಅವಾಗಲೇ ಲೆಫ್ಟ್ ಅಂದ್ರೆ ನೋಡಿ ಇದೇ ತರ ಚೇಂಜ್ ಮಾಡೋದು. ವೋಟ್ ಅವಾಗಲೇ ಹಾಕಿದ್ರು ಲೆಫ್ಟ್ಗೆ, ಇವಾಗ ರೈಟ್ಗೆ ಚೇಂಜ್. ನಿಮಗೆ ಗೊತ್ತಾ? ಗೊತ್ತಿಲ್ಲ. ಓಕೆ, ಇವಾಗ ಡಿಕೋಡ್ ಮಾಡ್ತಾ ಇರಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈಗ ನಿಮ್ಮ ಫೇವ್ರೆಟ್ ಫುಡ್ ಏನು? ನೂಡಲ್ಸ್. 2 minutes. ಅದು ನಿಮ್ಮ ಫೇವ್ರೇಟ್? ದೋಸಾ. ಅದು ನಾರ್ತ್ ಇಂಡಿಯನ್. ದೋಸೆ ನಮ್ಮ ಸೌತ್ ಇಂಡಿಯನ್. ಏನದು? ವೆರಿ ಗುಡ್. ದೋಸೆ. ವೀಕ್ಷಕರೇ ನೋಡಿ, ದೋಸಾ ಅನ್ಬಿಡಿ, ದೋಸೆ ಅನ್ನಿ. ಓಕೆ, ಪಲಾವ್. ಯಾವುದು? ಯಾವ ಪಲಾವ್? ವೆಜ್ಜಾ ನಾನ್ ವೆಜ್ಜಾ? ವೆಜ್ಜಲ್ಲಿ ತರಕಾರಿ ಪಲಾವ್ ಇಷ್ಟನಾ? ತರಕಾರಿ ಹಾಕ್ದೇ ಇರೋ ಪಲಾವ್ ಇಷ್ಟನಾ? ತರಕಾರಿ. ಓಕೆ, ವೆರಿ ಗುಡ್. ನಾನ್ ವೆಜ್ ತಿಂತೀರಾ? ಓಕೆ, ಆದ್ರೂ ವೆಜ್ ಪಲಾವ್ ಇಷ್ಟ. ಓಕೆ, ನಿಮಗೆ? ರೈಸ್ ಅಂಡ್ ಕರ್ರಿ. ಅಮ್ಮ, ಅನ್ನ ಸಾರು ನಿಂಗೂ ಹೇಳ್ಬೋದು. ರೈಸ್ ಅಂಡ್ ಕರ್ರಿ. ಓಕೆ, ಯಾವ ಕರ್ರಿ? ಯಾವ ಕರ್ರಿ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಕರ್ರಿ. ಏನೋ ಒಂದು ಹಾಕಿ ಮಾಡೋಕಿರೋ ತಿಂತೀವಿ ಅಂತ. ಓಕೆ, ಇವಾಗ ನಿಮ್ಗೆಲ್ಲ ಫೇವ್ರೆಟ್ ಫುಡ್ ನಾನು ಕೇಳ್ದೆ ಅಲ್ವಾ? ಸೊ ಈಗ ನೀವು ನಿಮ್ಮ ಲೈಫಲ್ಲಿ ತಿಂದಿರೋಂಥ ವಿಯರ್ಡೆಸ್ಟ್ ಫುಡ್ ಯಾವುದು ಅಂತ ಹೇಳಬೇಕು. ತುಂಬಾ ವಿಚಿತ್ರವಾಗಿತ್ತಪ್ಪ ಈ ಫುಡ್, ಟೇಸ್ಟು ಚೆನ್ನಾಗಿರಲ್ಲ, ಅಸಹ್ಯವಾಗಿತ್ತು ಅನ್ನೋ ಥರದ್ದು ಯಾವ್ದಾದ್ರು? ಇಪ್ಪಿ ನೂಡಲ್ಸಾ? ಓಕೆ, ನಿಮಗೆ ಯಾವುದು? ಕಬಾಬ್. ಇವಾಗ ಹಾಫ್ ಆಫ್ ಮೈ CTV ಚಾನಲ್ ಇವಾಗ ನೋಡ್ತಿರೋರೆಲ್ಲ ಕಬಾಬಾ, ಸೀರಿಯಸ್ಲಿ ಅಂತ ಒಂದು ಕ್ವೆಶನ್ ಆಗ್ತಿರ್ತಾರೆ. ಕಬಾಬ್ ಇಷ್ಟ ಇಲ್ವಾ ನಿಮ್ಗೆ? ಓ, ಸೂಪರ್ ಅಮ್ಮ. ನಿಮ್ಗೆ ಆ ಥರ ಯಾವುದು ಫುಡ್ ನೀವು ಟೇಸ್ಟೇ ಮಾಡಿಲ್ಲ? ಸೂಪರ್. ನೀವು? ಯಾವುದೂ ಇಲ್ಲ. ಹಂಗಿದ್ರೆ ಇವ್ರು ಸರಿಯಾಗಿ ಇನ್ನೂ ಫುಡ್ ಟೇಸ್ಟ್ಗಳು ಮಾಡಬೇಕು ಅಂತ. ಓಕೆ, ಸೊ ನೋಡಿ, ಈ ಫ್ರೇಮ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ನೋಡಿ, ನಾನು ಬಿಗ್ ಬ್ರದರ್, ಇವ್ನು ನನ್ನ ನೆಕ್ಸ್ಟ್ ಬ್ರದರ್, ಸಕ್ಕತ್ತಾಗಿದ್ದಾರೆ. ಫ್ರೇಮ್ ಎಲ್ಲ ತುಂಬಿದೆಯಲ್ಲ ವೀಕ್ಷಕರೇ, ಖುಷಿ ಆಗ್ತಿರ್ಬೇಕು ನಿಮ್ಗೆಲ್ಲ. ಓಕೆ, ಈಗ ನಿನ್ ಫೇವ್ರೆಟ್ ಹೀರೋ ಯಾರು? ಅಲ್ಲು ಅರ್ಜುನ್. ನಿನ್ನ ಹೆಸರೇನು? ಲಕ್ಷ್ಮೀವರ್ಧನ್. ಓ, ಸಕ್ಕತ್ತಾಗಿದೆ. ಕಳೆ ಕೂಡ ಚೆನ್ನಾಗಿದೆ ಕಣ. ಓಕೆ, ನಿನ್ ಫೇವ್ರೆಟ್ ಹೀರೋ ಯಾರು? ಅಲ್ಲು ಅರ್ಜುನ್. ನಿನ್ ಫೇವ್ರೆಟ್ ಹೀರೋ? ಅಲ್ಲು ಅರ್ಜುನ್. ಇವರೆಲ್ಲ ಒಂದು ಸಂಘ ಕಟ್ಬೋದಪ್ಪ. ಅಲ್ಲು ಅರ್ಜುನ್.
ಯಾರು? ಯಶ್. ಯಶ್ ಟಾಕ್ಸಿಕ್, ಫುಲ್ ಟಾಕ್ಸಿಕ್. ಓಕೆ, ಈಗ ನಿಮ್ಗೆ ಯಶ್ ಇಷ್ಟ. ಸೊ ಇವಾಗ ಹೆಂಗೆ ಅಂದ್ರೆ ನೀವು ಗುಂಪಿಗೆ ಸೇರೋದ ಪದ. ಯಾಕೆ ಯಶ್ ಇಷ್ಟ ನಿಮ್ಗೆ? ಅವ್ರದ್ದು ಇದು ಡ್ಯಾನ್ಸು, ಡ್ಯಾನ್ಸ್ ತಿರ್ಗಾ ಆಕ್ಟಿಂಗ್ ಮಾಡೋದು, Acting ಮಾಡೋದು, ಸ್ಟೈಲು ಎಲ್ಲ ಇಷ್ಟ. ಸರ್, ಇವಾಗ ಯಶ್ ಇಷ್ಟೊಂದು ಡೈಲಾಗ್ಸ್ ಹಾಕಿದ್ದಾರೆ ಸಿನಿಮಾಗಳಲ್ಲಿ. ನಿಮ್ ಫೇವ್ರೆಟ್ ಡೈಲಾಗ್ ಹೇಳಿ ನೋಡೋಣ. ನಾವ್ ಬರೋ ಗಂಟ ಬೇರೆಯವರವ, ನಾವು ಬಂದ್ಮೇಲೆ ನಮ್ದೇ ಅವ. ಓ, ನಾನು ಕೇಳಿಸ್ಲೇ ಇಲ್ಲ ಕಣೋ, ನಿಜ. ಹವಾಲೆ ಹೊಟ್ಟಾಯ್ತು. ನಾನ್ ಬರೋ ಗಂಟ ಬೇರೆಯವರವ, ನಾನ್ ಬಂದ್ಮೇಲೆ ನಂದೇ ಅವ. ನಿಮ್ದೇ ಹವಾ? ಸ್ಕೂಲಲ್ಲೂ ನಿಮ್ದೇನ ಹವಾ? ಆದ್ರೆ ಇವ್ರು ನೋಡಿ ಮೂರುವರೆ ಅಡಿ ಇದಾರೆ, ಆದ್ರೆ ಫುಲ್ ಇವ್ರದೇ ಹವಾ ಅಂತ. ಓಕೆ, ನಿಮ್ದು ಫೇವ್ರೆಟ್ ಹೀರೋ ಅಲ್ಲು ಅರ್ಜುನ್ ಅಂತಂದ್ರಿ. ಸೊ ಅವ್ರ ತರ ಡಾನ್ಸ್ ಮಾಡ್ತೀರಾ? ಡಾನ್ಸ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಹೇರ್ ಸ್ಟೈಲ್ ಅಂತೂ ಅವ್ರ ತರನೇ ಇದೆ, ಅದು ಸೂಪರ್. ಓಕೆ, ಇವಾಗ ಅವ್ರದ್ದು ಫೇವ್ರೆಟ್ ಡೈಲಾಗ್, ನಿಮ್ ಫೇವ್ರೆಟ್ ಡೈಲಾಗ್ ಏನಿಲ್ಲ? ಅವ್ರು ಡಾನ್ಸ್ ಮಾಡ್ತೀರಾ ಅಪ್ಪಿ ತಪ್ಪಿ ಯಾವಾಗಾದ್ರು? ಓಕೆ, ನಿಮ್ಗೆ ಅವ್ರ ಫೇವ್ರೆಟ್ ಡೈಲಾಗ್? ಏನಿಲ್ಲ. ಏನೂ ಇಲ್ಲ, ಬಟ್ ಇಷ್ಟ ಅಷ್ಟೇ. ಏನ್ ನಿಮ್ಮ ಹೆಸರು? ಚರಣ್ ಕುಮಾರ್. ಚರಣ್ ಕುಮಾರ್, ತುಂಬಾ ಡೀಸೆಂಟ್ ವ್ಯಕ್ತಿ ಅನ್ಸುತ್ತೆ ನೀವು. ಒಳ್ಳೆ ಪೊಲಿಟಿಷಿಯನ್ ಆಗ್ಬೋದು. ಅದು ವೆರಿ ಗುಡ್. ಸೊ ನಿಮ್ಗೆ ಫೇವ್ರೆಟ್ ಡೈಲಾಗ್ ಅಥವಾ ನಿಮಗೆ ಬರೋ ಡೈಲಾಗ್ ಹೇಳಿ ನೋಡೋಣ. ಪುಷ್ಪರಾಜ್ ನವ ತೆಗ್ಗೆದೆಲೆ. ಓ, ನನಗೆ ಕೇಳಿಸ್ಲೇ ಇಲ್ಲಪ್ಪ, ಇನ್ನೊಂದ್ಸರಿ ಕಮಾನ್. ಪುಷ್ಪರಾಜ್ ನವ ತೆಗ್ಗೆದೆಲೆ. ಪುಷ್ಪರಾಜ್ ಬಾ 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 ಕೇಳಿಸ್ಕೊಂಡ ವೀಕ್ಷಕರೇ? ಹೆಂಗೆ ನಮ್ಮ ಮಕ್ಕಳು ನೋಡಿ, ಇವ್ನು ನೋಡಕ್ ಕೂಡ ಡಾಕ್ಟರ್ ಸಂಬಳ ತರ ಇದ್ದಾನೆ, ಕೈ ತುಂಬಾ. ಅದು ಓಕೆ. ನಿಮ್ಮ ಫೇವ್ರೆಟ್ ಡೈಲಾಗ್? ಪುಷ್ಪ ಜುಕೇಗ ಈ ಸಲ. ಓ, ಇದು ಹಿಂದಿ ವರ್ಷನ್, ಡಬ್ಡ್ ವರ್ಷನ್. ಇದು ಅಸಲಿ ತೆಲುಗು, ಇಲ್ಲಿ ಡಬ್ಬಿಂಗ್ ಆಗಿರೋ ತೆಲುಗು ಹಿಂದಿ ವರ್ಷನ್. ಅಂಡ್ ಇದಿಷ್ಟು ಸ್ಟ್ರೆಸ್ ಬಸ್ಟರ್ ವಿಶೇಷ ಕಾರ್ಯಕ್ರಮ ನಾವು ನಡೆಸಿಕೊಟ್ಟಿದ್ದು ಪ್ರಕೃತಿ ವಿದ್ಯಾನಿಕೇತನ್ ಸ್ಕೂಲಲ್ಲಿ. ಮಕ್ಕಳು ಮಾತ್ರ ದಿಲ್ದಾರ್ ಆಗಿದ್ರು ಅಂಡ್ ನಮಗೆ ವಾಪಸ್ ಪ್ರಶ್ನೆಗಳನ್ನ ಕೂಡ ಹಾಕಿದ್ರು. ಒಂದು ಕ್ಷಣ ನನಗೆ ಮಾತು ಬರ್ದೇ ಇರೋ ತರ ಕೂಡ ಮಾಡಿದ್ರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರೆಲ್ಲರಿಗೂ ಹೇಳ್ತಾ. ಅಂಡ್ ವೀಕ್ಷಕರೇ, ಇದು ನಿಮಗಾಗಿ ನಿಮಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ನಿರಂಜನ್ ವಿವಿದಾಸ್ ಸೈನಿಂಗ್ ಆಫ್. ಧನ್ಯವಾದಗಳು.